ಓಕೆ, ಒಂದು ಶುಂಠಿ ಬೆಳೆ ಎಲ್ಲರೂ ಕೇಳೇ ಇರ್ತೀರಾ. ಇದರಲ್ಲಿ ಕೋಟ್ಯಾಧಿಪತಿ ಆಧಾರ ಇದ್ದಾರೆ, ಭಿಕ್ಷಾಧಿಪತಿ ಆಧಾರ ಇದ್ದಾರೆ. ನಮ್ಮ ಸಾರ್ ಹತ್ರ ಮಾತಾಡೋಣ. ಇವತ್ತು ಅಕ್ಷಯ ಸಮೃದ್ಧಿ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ಯೂಸ್ ಮಾಡಿದ್ದಾರೆ. ಓಕೆ, ಒಂದು ಎಷ್ಟು ಎಕರೆ ಶುಂಠಿ ಬೆಳೆದಿದ್ರೆ? ಇದು 2 ಎಕರೆ ಸರ್. 2 ಎಕರೆ. ನೀವು ಶುಂಠಿನೇ ಏನಕ್ಕೆ ಬೆಳಿಬೇಕು ಅಂತ ಅನಿಸ್ತು ನಿಮಗೆ? ಎಷ್ಟು ವರ್ಷದಿಂದ ಬೆಳೀತಾ ಇದ್ರೆ ಶುಂಠಿ? 10 ವರ್ಷದಿಂದ. ಅಂತೂ ಛಲ ಬಿಡದಲ್ಲೇ ಮಾಡ್ತಲೇ ಇದ್ದೀರಾ? ಮಾಡ್ಲೇಬೇಕು ಅಂತ. ಏನಕ್ಕೆ ಸರ್ ಒಂಥರ ಹೇಳ್ತಾರಲ್ಲ, ಸಿಗರೇಟ್ ಸೇದೋದು, ಗುಡ್ಕ ಹಾಕೋದು, ಒಬ್ಬರಿಗೊಂದ ಚಟ, ನಿಮಗೆ ಒಂಥರ ಶುಂಠಿ ಬೆಳೆ ಚಟ, ಅದು ಲಾಟ್ರಿ ಟಿಕೆಟ್ ತರ. ಲಾಟ್ರಿ ತರ ತುಂಬಾ ಚೆನ್ನಾಗಿದೆ ನಿಮ್ದು, ನಾನ್ ನೋಡಿರೋ ಪ್ರಕಾರ. ಈಗ ನೀವು ಹೆಚ್ಚು ಕಮ್ಮಿ ನೀವು ಶುಂಠಿ ಬೆಳಿತೀರಾ. ಈಗ 1 ಎಕರೆ ನಾನು ಲ್ಯಾಂಡ್ ತಗೊಂಡ್ರೆ ಈಗ ಎಷ್ಟು ಇಂಪಾರ್ಟೆಂಟ್ ವಾಟರ್ ಇದಕ್ಕೆ? ಶುಂಠಿಗೆ ವಾಟರ್ ಇಂಪಾರ್ಟೆಂಟ್? ವಾಟರ್ ಮೇನ್ ಇಂಪಾರ್ಟೆಂಟ್. ನಾವು ಶುಂಠಿ ಬೀಜ ಹಾಕ್ತಿವಲ್ಲ, ಅವಾಗ ಮತ್ತೆ ಇವಾಗ ನವೆಂಬರ್ ತಿಂಗಳಿಂದ ಮಳೆ ಕಮ್ಮಿ ಆಗುತ್ತಲ್ಲ, ಈಗ ನವೆಂಬರ್ ತಿಂಗಳಿಂದ ಗೆಡ್ಡೆ ಬೆಳೆಯಕ್ಕೆ ಶುರುವಾಗುತ್ತೆ. ಆ ಟೈಮಲ್ಲಿ ವಾಟರ್ ಮಿನಿಮಮ್ ಬಿಡ್ಲೇಬೇಕು, ಅದ ಇರ್ಲೇಬೇಕು. ಈಗ ಶುಂಠಿ ಎಷ್ಟು ವರ್ಷದ ಕ್ರಾಪ್? ಯಾವಾಗ ನಾಟಿ ಮಾಡ್ಬೇಕು? ಶುಂಠಿ 10 ತಿಂಗಳು. ಅಲ್ಲಲ್ಲ, ಯಾವಾಗ ನಾಟಿ ಮಾಡ್ಬೇಕು ನಾವು? ನಾರ್ಮಲಿ ಏಪ್ರಿಲ್ ಇಂದ ಮೇ ನಾವು ಮಾಡೋದು. ಏಪ್ರಿಲ್ ಇಂದ ಮೇ ನಾಟಿ ಮಾಡ್ತೀವಿ. ಏಪ್ರಿಲ್ ಮೇ ಬಿಸ್ಕಲ್ ಅಲ್ವಾ, ಅಂತ ಟೈಮಲ್ಲಿ ನಾಟಿ ಮಾಡ್ತೀರಾ? ಯಾಕಂದ್ರೆ ಮಳೆ ಬರೋದ್ರೊಳಗೆ ಜುಲೈ ತಿಂಗಳಲ್ಲಿ ತುಂಬಾ ಮಳೆ ಶುರು. ಕೆಲವೊಬ್ರು ಮೇಗ್ ಮಾಡಿದ್ರೆ ಓಕೆ, ಜೂನಿಗೆ ಸೆಟ್ ಆಗುತ್ತೆ ಅನ್ಬೋದು. ನೀವು ಏಪ್ರಿಲ್ ಅಲ್ಲಿ ಹೆವಿ ಬಿಸಿಲು ಇರುತ್ತೆ. ಏಪ್ರಿಲ್ ಇಂದ ನಾವು ಮೇ ಮಾಡ್ಬಿಡ್ತೀವಿ, ಇಲ್ಲ ಮೇ ಒಳಗೆ ಮಾಡ್ಬಿಡ್ತೀವಿ. ಟೈಮ್ ಸಿಕ್ಕಿಲ್ಲ ನಾಟಿ ಮೇ 10 ಒಳಗೆ ಮಾಡ್ಬಿಡ್ತೀವಿ ನಾಟಿನ. ಏನಕ್ಕೆ ಅಂದ್ರೆ ನಮಗೆ ಮಳೆಗ ತುಂಬಾ ಮಳೆ ಶುರುವಾಗುತ್ತಲ್ಲ, ಅಷ್ಟೊಳಗೆ ಒಂದ್ 2-3 ಗೊಬ್ಬರ ಕೊಟ್ಕೋಗ್ಬಿಟ್ರೆ ಶುಂಠಿ ಇಂಪ್ರೂವ್ಮೆಂಟ್ ಆಗುತ್ತೆ.